ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮೈಸೂರು ಹಾಗೂ ಕೇರಿಂಗ್ ವಿತ್ ಕಲರ್ಸ್ ಸಹಯೋಗದೊಂದಿಗೆ 2025-26ನೇ ಸಾಲಿನ ಮಾದರಿ 3ರ ಗಣಿತ ವಿಷಯದ ವೆಬಿನಾರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪ್ರಸ್ತುತಿಯನ್ನು ಶುರು ಮಾಡೋಣ. ಮಾದರಿ 3ರ ಕ್ಲಿಷ್ಟಾಂಶಗಳು ಹೀಗಿವೆ. ತರಗತಿ 4 ಗುಣಾಕಾರ ಮತ್ತು ಭಾಗಾಕಾರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ತರಗತಿ 5 ಉದ್ದದ ಏಕಮಾನಗಳ ಪರಿವರ್ತನೆ ಮತ್ತು ವಾಕ್ಯರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು. ತರಗತಿ 6 ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ವಾಕ್ಯರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು. ತರಗತಿ 7 ತ್ರಿಭುಜದ 2 ಕೋನಗಳನ್ನು ಕೊಟ್ಟಾಗ ಅವ್ಯಕ್ತ ಕೋನವನ್ನು ಕಂಡುಹಿಡಿಯುವುದು. ಈಗ ತರಗತಿ 4ರ ಕ್ಲಿಷ್ಟಾಂಶವನ್ನು ನೋಡುವುದಾದರೆ, ಗುಣಾಕಾರ ಮತ್ತು ಭಾಗಾಕಾರದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ಇದಕ್ಕೂ ಮೊದಲು ಗುಣಾಕಾರ ಅಂದ್ರೆ ಏನು, ಭಾಗಾಕಾರ ಅಂದ್ರೆ ಏನು ಮತ್ತು ಅಲ್ಲಿ ಬರುವ ಪದಗಳ ಅರ್ಥ ಇಲ್ಲಿ ನಮಗೆ ಗೊತ್ತಿರಬೇಕು. ಇವುಗಳನ್ನು ಒಂದು ಉದಾಹರಣೆ ಮೂಲಕ ನೋಡೋಣ. ಗುಣಾಕಾರವು ಸಂಕಲನದ ಪುನರಾವರ್ತಿತ ರೂಪ. ಇಲ್ಲಿ ಕೊಟ್ಟಿರುವ ಉದಾಹರಣೆ 5x4. ಇದರಲ್ಲಿ 5 ಎನ್ನುವುದು ಗುಣ್ಯ, 4 ಎನ್ನುವುದು ಗುಣಕ ಹಾಗೂ 20 ಅನ್ನೋದು ಗುಣಲಬ್ಧ ಆಗಿರುತ್ತೆ. ಗುಣಿಸುವ ಸಂಖ್ಯೆಯನ್ನು ಗುಣ್ಯ ಎನ್ನುವರು, ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣಕ ಎನ್ನುವರು ಮತ್ತು ಆ 2 ಸಂಖ್ಯೆಗಳನ್ನು ಗುಣಿಸಿದಾಗ ಬಂದ ಉತ್ತರವನ್ನು ಗುಣಲಬ್ಧ ಎನ್ನುವರು. ಈಗ ಗುಣಾಕಾರ ಮತ್ತು ಭಾಗಾಕಾರದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆ ಹೆಸರು ಬೆಂಕಿ ಕಡ್ಡಿ ಚಟುವಟಿಕೆ. ಇಲ್ಲಿ ಮೊದಲಿಗೆ ಒಂದು ಬೆಂಕಿ ಪೊಟ್ಟಣವನ್ನು ತಗೊಂಡು ಅದರಲ್ಲಿರುವ ಕಡ್ಡಿಗಳನ್ನು 5x4 ಭಾಗಗಳಾಗಿ ಮಾಡಬೇಕು. ಅಂದರೆ ಇಲ್ಲಿ 5x4 5 ಬೆಂಕಿಗಡ್ಡಿಗಳ 4 ಗುಂಪುಗಳಾಗಿ ಮಾಡಬೇಕು. 5 ಬೆಂಕಿಗಡ್ಡಿಗಳ 1 ಗುಂಪು, 2 ಗುಂಪು, 3 ಗುಂಪು, 4 ಗುಂಪು, ಈ ಅಷ್ಟೂ ಬೆಂಕಿಗಡ್ಡಿಗಳನ್ನು ಕೂಡಿಸಿದಾಗ ನಮಗೆ 20 ಉತ್ತರವಾಗಿ ಸಿಗುತ್ತದೆ. ಅದೇ ರೀತಿ 4x5 ತೆಗೆದುಕೊಂಡಾಗ 4 ಬೆಂಕಿಗಡ್ಡಿಗಳ 5 ಗುಂಪನ್ನು ಮಾಡಬೇಕಾಗುತ್ತದೆ. ಅಂದರೆ ಇಲ್ಲಿ 4 ಬೆಂಕಿಗಡ್ಡಿಗಳ 1 ಗುಂಪು, 2 ಗುಂಪು, 3 ಗುಂಪು, 4 ಗುಂಪು ಮತ್ತು 5 ಗುಂಪು, ಇದಕ್ಕೂ ಸಹ ಉತ್ತರ 20 ಆಗಿರುತ್ತದೆ. ಹಾಗಾಗಿ ಇಲ್ಲಿ ನಾವು 5x4 ಅಥವಾ 4x5 ಗುಣಾಕಾರ ಮಾಡಿದಾಗ ಎರಡಕ್ಕೂ ಉತ್ತರ 20 ಎಂದು ತಿಳಿದು ಬರುತ್ತದೆ. ಈಗ ಭಾಗಾಕಾರವನ್ನು ನೋಡೋಣ. 20/5. ಇಲ್ಲಿ 20 ಎನ್ನುವುದು ಭಾಜ್ಯ, 5 ಎನ್ನುವುದು ಭಾಜಕ. ಹಾಗೆಯೇ ಇದನ್ನು ಭಾಗಿಸಿದಾಗ ಬರುವ 4 ಭಾಗಲಬ್ಧವಾಗಿರುತ್ತೆ ಹಾಗೂ ಶೇಷ 0 ಆಗಿರುತ್ತೆ. ಈಗ ಇವುಗಳ ಅರ್ಥವನ್ನು ನೋಡೋದಾದ್ರೆ, ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನು ಭಾಜ್ಯ ಎನ್ನುತ್ತಾರೆ. ಇಲ್ಲಿ ಭಾಜ್ಯವು 20 ಆಗಿರುತ್ತೆ. ಯಾವ ಸಂಖ್ಯೆಯಿಂದ ಭಾಜ್ಯವನ್ನು ಭಾಗಿಸಲಾಗುತ್ತದೆಯೋ ಅದನ್ನು ಭಾಜಕ ಎನ್ನುತ್ತಾರೆ. ಭಾಗಾಕಾರದ ಫಲಿತಾಂಶವನ್ನು ಭಾಗಲಬ್ಧ ಎನ್ನುತ್ತಾರೆ. ಭಾಗಾಕಾರದ ನಂತರ ಭಾಜ್ಯದಲ್ಲಿ ಉಳಿಯುವುದನ್ನು ಶೇಷ ಎನ್ನುತ್ತಾರೆ. ಯಾವಾಗಲೂ ಶೇಷವು ಭಾಜ್ಯಕ್ಕಿಂತ ಚಿಕ್ಕದಾಗಿರುತ್ತದೆ. ಈಗ ಒಂದು ಚಟುವಟಿಕೆಯನ್ನು ನೋಡೋಣ. ಮೊದಲಿಗೆ 20 ಬೆಂಕಿ ಕಡ್ಡಿಗಳನ್ನು ತಗೋಬೇಕು. ಈಗ 20ನ್ನು 4ರಿಂದ ಭಾಗ ಮಾಡಬೇಕು. ಭಾಗಾಕಾರವು ವ್ಯವಕಲನದ ಪುನರಾವರ್ತಿತ ರೂಪ ಆಗಿರುವುದರಿಂದ ಶೇಷ 0 ಆಗುವವರೆಗೂ 20ರಿಂದ 4 ತೆಗಿತಾ ಹೋಗಬೇಕು. ಮೊದಲಿಗೆ 4 ಬೆಂಕಿ ಕಡ್ಡಿಗಳನ್ನು ತೆಗೆದಾಗ 16 ಉಳಿಯುತ್ತೆ. ಈಗ ಮತ್ತೆ 16ರಿಂದ 4 ಬೆಂಕಿ ಕಡ್ಡಿಗಳನ್ನು ತೆಗೆದಾಗ 12 ಉಳಿಯುತ್ತೆ. ನಂತರ ಉಳಿದ 12ರಿಂದ 4 ತೆಗೆದಾಗ 8, 8ರಿಂದ 4 ತೆಗೆದಾಗ 4 ಮತ್ತು 4ರಿಂದ 4 ತೆಗೆದಾಗ ಯಾವುದೇ ಬೆಂಕಿ ಕಡ್ಡಿಗಳು ಉಳಿಯುವುದಿಲ್ಲ. ಅಂದರೆ 20ನ್ನು 4ರಿಂದ ಭಾಗಿಸಿದಾಗ 5 ಭಾಗಲಬ್ಧವಾಗಿ ಸಿಗುತ್ತದೆ ಮತ್ತು ಯಾವುದೇ ಶೇಷವು ಉಳಿಯುವುದಿಲ್ಲ. ಈ 2 ಉದಾಹರಣೆಗಳಿಂದ ಗುಣಾಕಾರ ಮತ್ತು ಭಾಗಾಕಾರ ಇವು ವ್ಯುತ್ಕ್ರಮ ಅಥವಾ ವಿಲೋಮ ಪ್ರಕ್ರಿಯೆ ಆಗಿವೆ ಎಂದು ತಿಳಿದುಬರುತ್ತದೆ. ಈಗ ತರಗತಿ 5ರ ಕ್ಲಿಷ್ಟಾಂಶವನ್ನು ನೋಡೋಣ. ಉದ್ದದ ಏಕಮಾನಗಳ ಪರಿವರ್ತನೆ ಮತ್ತು ವಾಕ್ಯರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು. ವಿದ್ಯಾರ್ಥಿಗಳಿಗೆ ಮಿಲಿಮೀಟರ್, ಸೆಂಟಿಮೀಟರ್ ಮತ್ತು ಮೀಟರ್ಗಳ ಬಗ್ಗೆ ತಿಳಿಸಲು ಹ್ಯಾಂಡ್ಸ್ ಆನ್ ಚಟುವಟಿಕೆಯನ್ನು ಮಾಡೋಣ.
ಈ ಚಟುವಟಿಕೆ ಮಾಡಲು ಒಂದು ಅಳತೆ ಪಟ್ಟಿ ಮತ್ತು 1 ಮೀಟರ್ ಸ್ಕೇಲನ್ನು ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳು ಮೊದಲು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಇಲ್ಲಿ ತೋರಿಸಿರುವಂತೆ 5 ಮಿಲಿಮೀಟರ್ ಅಳತೆಯನ್ನು ಗುರುತಿಸಲಿ. ನಂತರ ಅದೇ ಅಳತೆ ಪಟ್ಟಿ ಸಹಾಯದಿಂದ 13 ಸೆಂಟಿಮೀಟರ್ ಅಳತೆಯನ್ನು ಗುರುತಿಸಲಿ. ಇದಾದ ನಂತರ ಮೀಟರ್ ಸ್ಕೇಲ್ ಬಳಸಿ 1 ಮೀಟರನ್ನು ಗುರುತಿಸಲಿ. ಇದು 100 ಸೆಂಟಿಮೀಟರ್ಗೆ ಸಮನಾಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಚಟುವಟಿಕೆಯನ್ನು ನೋಡೋಣ. ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳ ನಡುವಿನ ಅಂತರ 20 ಮೀಟರ್ ಆಗಿದೆ. ಅದೇ ರೀತಿ 2ನೇ ಮತ್ತು 3ನೇ ವಿದ್ಯಾರ್ಥಿಗಳ ನಡುವಿನ ಅಂತರ ಕೂಡ 20 ಮೀಟರ್ ಆಗಿದೆ. ಹಾಗಾದರೆ 1 ಮತ್ತು 3ನೇ ವಿದ್ಯಾರ್ಥಿಗಳ ನಡುವಿನ ಅಂತರ ಎಷ್ಟು? ಆಗ ಆ ಎರಡೂ ಅಂತರವನ್ನು ಕೂಡಿಸಿದಾಗ ನಮಗೆ 1 ಮತ್ತು 3ನೇ ವಿದ್ಯಾರ್ಥಿಗಳ ನಡುವಿನ ಅಂತರ 40 ಮೀಟರ್ ಎನ್ನುವುದು ಗೊತ್ತಾಗುತ್ತೆ. ಈಗ ಉದ್ದದ ಒಂದು ಮಾನವನ್ನು ಕೊಟ್ಟು ಇನ್ನೊಂದು ಮಾನಕ್ಕೆ ಪರಿವರ್ತನೆ ಮಾಡುವಂತ ಕೇಳಿದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಚಟುವಟಿಕೆ ಮೂಲಕ ನೋಡೋಣ. ಇಲ್ಲಿ ಒಂದು ದಾರವಿದೆ. ಅದರ ಅಳತೆ 30 ಸೆಂಟಿಮೀಟರ್ ಆಗಿದೆ. ಇದನ್ನು ಮಿಲಿಮೀಟರ್ಗೆ ಪರಿವರ್ತಿಸಲು 1 ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್ಗಳು ಅಂತ ಗೊತ್ತಿರಬೇಕು. 10 ಮಿಲಿಮೀಟರ್ 1 ಸೆಂಟಿಮೀಟರ್ಗೆ ಸಮನಾಗಿರುತ್ತೆ. ಈ ಮಿಲಿಮೀಟರ್ ಅಳತೆಯಿಂದ 30 ಸೆಂಟಿಮೀಟರ್ 300 ಮಿಲಿಮೀಟರ್ಗೆ ಸಮ ಎಂದು ತಿಳಿದು ಬರುತ್ತದೆ. ವಿದ್ಯಾರ್ಥಿಗಳು ಅಳತೆಯ ಮಾನವನ್ನು ಸುಲಭವಾಗಿ ಪರಿವರ್ತಿಸಲು ಇಲ್ಲಿ ಕೊಟ್ಟಿರುವ ಚಟುವಟಿಕೆಯನ್ನು ನೆನಪಿಟ್ಟುಕೊಳ್ಳಬೇಕು. ಅಳತೆಯ ಮಾನ ಮೀಟರ್ ಆಗಿರಲಿ. ಕಿಲೋಮೀಟರ್ದಿಂದ ಹೆಕ್ಟೋಮೀಟರ್ಗೆ, ಹೆಕ್ಟೋಮೀಟರ್ದಿಂದ ಡೆಕಾಮೀಟರ್ಗೆ, ಹೀಗೆ ದೊಡ್ಡ ಮಾನದಿಂದ ಚಿಕ್ಕ ಮಾನಕ್ಕೆ ಪರಿವರ್ತಿಸುವಾಗ ಗುಣಾಕಾರ ಕ್ರಿಯೆ ಮಾಡಬೇಕು. ಅದೇ ರೀತಿ ಮಿಲಿಮೀಟರ್ದಿಂದ ಸೆಂಟಿಮೀಟರ್ಗೆ, ಸೆಂಟಿಮೀಟರ್ದಿಂದ ಡೆಸಿಮೀಟರ್ಗೆ, ಹೀಗೆ ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಪರಿವರ್ತಿಸುವಾಗ ಭಾಗಾಕಾರ ಕ್ರಿಯೆ ಮಾಡಬೇಕು. ಈಗ ಒಂದು ಉದಾಹರಣೆಯನ್ನು ನೋಡೋದಾದರೆ ಕಿಲೋಮೀಟರನ್ನು ಹೆಕ್ಟೋಮೀಟರ್ಗೆ ಪರಿವರ್ತಿಸಲು 10ರಿಂದ ಗುಣಿಸಬೇಕು. ಆವಾಗ 1 ಕಿಲೋಮೀಟರ್ = 10 ಹೆಕ್ಟೋಮೀಟರ್ ಆಗುತ್ತದೆ. ಅದೇ ರೀತಿ 10 ಹೆಕ್ಟೋಮೀಟರನ್ನು ಕಿಲೋಮೀಟರ್ಗೆ ಪರಿವರ್ತಿಸಲು 10ರಿಂದ ಭಾಗಿಸಬೇಕು. ಆವಾಗ ಅದು 1 ಕಿಲೋಮೀಟರ್ ಆಗುತ್ತದೆ. ಅದೇ ರೀತಿ 10 ಸೆಂಟಿಮೀಟರನ್ನು ಮಿಲಿಮೀಟರ್ಗೆ ಪರಿವರ್ತಿಸಲು 10ರಿಂದ ಗುಣಿಸಬೇಕು. ಆವಾಗ 100 ಮಿಲಿಮೀಟರ್ ಆಗುತ್ತದೆ. ಈಗ 100 ಮಿಲಿಮೀಟರನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಲು 10ರಿಂದ ಭಾಗಿಸಬೇಕು. ಆವಾಗ 10 ಸೆಂಟಿಮೀಟರ್ ಉತ್ತರವಾಗಿ ಸಿಗುತ್ತದೆ. ಒಂದು ವೇಳೆ 1 ಕಿಲೋಮೀಟರ್ = ಎಷ್ಟು ಮೀಟರ್ ಅಂತ ಪ್ರಶ್ನೆಯನ್ನು ಕೇಳಿದಾಗ ಮೊದಲು ಕಿಲೋಮೀಟರ್ದಿಂದ ಹೆಕ್ಟೋಮೀಟರ್ಗೆ, ಹೆಕ್ಟೋಮೀಟರ್ದಿಂದ ಡೆಕಾಮೀಟರ್ಗೆ, ಡೆಕಾಮೀಟರ್ದಿಂದ ಮೀಟರ್ಗೆ 3 ಬಾರಿ 10ನ್ನು ಗುಣಿಸಬೇಕು. ಅಂದರೆ 1ನ್ನು 1000ದಿಂದ ಗುಣಿಸಬೇಕು. ಆವಾಗ 1000 ಮೀಟರ್ಗಳು ಸಿಗುತ್ತದೆ. ಇದರಿಂದ 1 ಕಿಲೋಮೀಟರ್ 1000 ಮೀಟರ್ಗಳಿಗೆ ಸಮ ಎಂದು ತಿಳಿದು ಬರುತ್ತದೆ. ಅದೇ ರೀತಿ 1000 ಮೀಟರನ್ನು ಕಿಲೋಮೀಟರ್ಗೆ ಪರಿವರ್ತಿಸಲು 1000ದಿಂದ ಭಾಗಿಸಬೇಕು. ಆಗ 1000 ಮೀಟರ್ 1 ಕಿಲೋಮೀಟರ್ಗೆ ಸಮ ಎಂದು ತಿಳಿದು ಬರುತ್ತದೆ. ಈಗ ಅಳತೆಯ ಮಾನ ಲೀಟರ್ ಆಗಿರಲಿ. ಇಲ್ಲಿ 1 ಕಿಲೋಲೀಟರನ್ನು ಹೆಕ್ಟೋಲೀಟರ್ಗೆ ಪರಿವರ್ತಿಸಬೇಕು. ಹೆಕ್ಟೋಲೀಟರ್ ಕಿಲೋಲೀಟರ್ಗಿಂತ ಚಿಕ್ಕ ಮೂಲಮಾನ ಆಗಿರೋದ್ರಿಂದ ಗುಣಾಕಾರ ಕ್ರಿಯೆಯನ್ನು ಮಾಡಬೇಕು. ಆಗ 1 ಕಿಲೋಲೀಟರ್ = 10 ಹೆಕ್ಟೋಲೀಟರ್ ಆಗುತ್ತದೆ. ಅದೇ ರೀತಿ 10 ಹೆಕ್ಟೋಲೀಟರನ್ನು ಕಿಲೋಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಾಕಾರ ಕ್ರಿಯೆ ಮಾಡಬೇಕು. ಆವಾಗ 1 ಕಿಲೋಲೀಟರ್ ಆಗುತ್ತದೆ. ಹಾಗೆಯೇ 10 ಸೆಂಟಿಲೀಟರನ್ನು ಮಿಲಿಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಆವಾಗ 100 ಮಿಲಿಲೀಟರ್ ಆಗುತ್ತದೆ. ಇಲ್ಲಿ ಬಂದಿರುವ 100 ಮಿಲಿಲೀಟರನ್ನು ಸೆಂಟಿಲೀಟರ್ಗೆ ಪರಿವರ್ತಿಸಬೇಕಾದರೆ 10ರಿಂದ ಭಾಗಾಕಾರ ಮಾಡಬೇಕು. ಆವಾಗ 10 ಸೆಂಟಿಲೀಟರ್ ಉತ್ತರವಾಗಿ ಸಿಗುತ್ತದೆ. ಈಗ 1 ಕಿಲೋಲೀಟರನ್ನು ಲೀಟರ್ಗೆ ಪರಿವರ್ತಿಸಬೇಕು. ಇದನ್ನು ಪರಿವರ್ತಿಸಲು ಮೊದಲು ಕಿಲೋಲೀಟರ್ದಿಂದ ಹೆಕ್ಟೋಲೀಟರ್ಗೆ, ಹೆಕ್ಟೋಲೀಟರ್ದಿಂದ ಡೆಕಾಲೀಟರ್ಗೆ, ಡೆಕಾಲೀಟರ್ದಿಂದ ಲೀಟರ್ಗೆ, ಹೀಗೆ 3 ಬಾರಿ 10ನ್ನು ಗುಣಿಸಬೇಕು. ಅಂದರೆ 1ನ್ನು 1000ದಿಂದ ಗುಣಿಸಬೇಕು.
ಆವಾಗ ಅದು 1000 ಲೀಟರ್ಗಳಿಗೆ ಸಮ ಎಂದು ತಿಳಿದು ಬರುತ್ತದೆ. ಈಗ 1000 ಲೀಟರನ್ನು ಕಿಲೋ ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಆವಾಗ 1000 ಲೀಟರ್ ಇದು 1 ಕಿಲೋ ಲೀಟರ್ಗೆ ಸಮ ಎಂದು ಗೊತ್ತಾಗುತ್ತೆ. ಇದನ್ನು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಈ ಸೂತ್ರವನ್ನು ಹೇಳಿಕೊಡಿ. ಕಾಡಿಗೆ ಹೋಗಲು ಡಾಕ್ಟರ್ ತನ್ನ ಮನಸ್ಸನ್ನು ಡಿಸೆಂಬರ್ನಲ್ಲಿ ಸ್ಪಷ್ಟ ಮಾಡಿಕೊಂಡನು. ಇಲ್ಲಿ ಕ ಎಂದರೆ ಕಿಲೋ, ಹ ಎಂದರೆ ಹೆಕ್ಟೋ, ಡ ಕ ಎಂದರೆ ಡೇಕಾ, ಮ ನ ಎಂದರೆ ಮಾನ, ಡ ಸ ಎಂದರೆ ಡೇಸಿ, ಸ ಎಂದರೆ ಸೆಂಟಿ, ಅದೇ ರೀತಿ ಮ ಎಂದರೆ ಮಿಲಿ ಎಂದು ಅರ್ಥ. ಅಳತೆಯ ಮಾನಗಳನ್ನು ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಪಷ್ಟವಾಗಿ ಹೇಳಿಕೊಡಲು ಒಂದು ಚಟುವಟಿಕೆಯನ್ನು ನೋಡೋಣ. ಮೊದಲು ಇಲ್ಲಿ ತೋರಿಸಿದಂತೆ ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸಿ ಕೋಷ್ಟಕವನ್ನು ತಯಾರಿಸಿ. ನಮಗೆಲ್ಲ ಗೊತ್ತಿರುವ ಹಾಗೆ ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಪರಿವರ್ತಿಸುವಾಗ ಗುಣಾಕಾರ ಕ್ರಿಯೆ ಮಾಡಬೇಕು. ಅದೇ ರೀತಿ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಪರಿವರ್ತಿಸುವಾಗ ಭಾಗಾಕಾರ ಕ್ರಿಯೆ ಮಾಡಬೇಕು. ಉದಾಹರಣೆಗೆ 5 ಕಿಲೋಮೀಟರನ್ನು ಹೆಕ್ಟೋಮೀಟರ್ಗೆ ಪರಿವರ್ತಿಸುವಾಗ 5ಅನ್ನು 10ರಿಂದ ಗುಣಿಸಬೇಕು. ಆವಾಗ ಅದು 50 ಹೆಕ್ಟೋಮೀಟರ್ ಆಗುತ್ತದೆ. ಅದೇ ರೀತಿ 5 ಕಿಲೋಮೀಟರನ್ನು ಬೇರೆ ಬೇರೆ ಮಾನಗಳಿಗೆ ಪರಿವರ್ತಿಸುವಾಗ ಇಲ್ಲಿ ತೋರಿಸಿದಂತೆ ಮಾಡಬೇಕು. ಇದನ್ನು ಇನ್ನೊಂದು ವಿಧಾನದಿಂದ ನೋಡೋದಾದರೆ, ಮೊದಲು ಇಲ್ಲಿ ತೋರಿಸಿದಂತೆ 5ಅನ್ನು ಕಿಲೋಮೀಟರ್ ಜಾಗದಲ್ಲಿ ಬರೆದು ಮುಂದಿನ ಜಾಗಗಳಲ್ಲಿ 0ಯನ್ನು ಬರೆಯಿರಿ. ಪರಿಮಾಣ 5 ಕಿಲೋಮೀಟರ್ ಕೊಟ್ಟಿರುವುದರಿಂದ 5ರ ಪಕ್ಕದಲ್ಲಿ ಒಂದು ಬಿಂದುವನ್ನು ಇಡಿ. ನಂತರ ಆ ಬಿಂದುವನ್ನು ಮುಂದಿನ ಮಾನ ಹೆಕ್ಟೋಮೀಟರ್ಗೆ ಶಿಫ್ಟ್ ಮಾಡಿ. ಆವಾಗ ಅದು 50 ಹೆಕ್ಟೋಮೀಟರ್ ಆಗುತ್ತದೆ. ಬಿಂದುವನ್ನು ಮುಂದಿನ ಮಾನಗಳಿಗೆ ಸೇರಿಸುತ್ತಾ ಈ ಚಟುವಟಿಕೆಯನ್ನು ಮುಂದುವರಿಸಿ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ 124 ಸೆಂಟಿಮೀಟರ್. ಮೊದಲು 124ಅನ್ನು ಸೆಂಟಿಮೀಟರ್ ಕೋಷ್ಟಕದಲ್ಲಿ ಬರೆಯಿರಿ. ನಂತರ ಅದನ್ನು ಚಿಕ್ಕ ಮಾನವಾಗಿರುವ ಮಿಲಿಮೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಿ. ನಂತರ ಸೆಂಟಿಮೀಟರನ್ನು ದೊಡ್ಡ ಮೂಲಮಾನಗಳಾದ ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಹೆಕ್ಟೋಮೀಟರ್ ಹಾಗೂ ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಕೊಟ್ಟಿರುವ ಪರಿಮಾಣದಿಂದ 10ಅನ್ನು ಭಾಗಿಸುತ್ತಾ ಹೋಗಿ. ಇದನ್ನು ಇನ್ನೊಂದು ವಿಧಾನದಿಂದ ನೋಡೋದಾದರೆ 124 ಸೆಂಟಿಮೀಟರ್ ಮೀಟರ್ಗಿಂತ ದೊಡ್ಡದಾಗಿರುವುದರಿಂದ 4ಅನ್ನು ಸೆಂಟಿಮೀಟರ್ದಲ್ಲಿ, 2ಅನ್ನು ಡೆಸಿಮೀಟರ್ನಲ್ಲಿ, 1ಅನ್ನು ಮೀಟರ್ನಲ್ಲಿ ಬರೆದು ಉಳಿದ ಸ್ಥಾನಗಳಲ್ಲಿ 0ಯನ್ನು ಬರೆಯಿರಿ. ಪರಿಮಾಣ 124 ಸೆಂಟಿಮೀಟರ್ ಕೊಟ್ಟಿರುವುದರಿಂದ ಸೆಂಟಿಮೀಟರ್ ಆದ ನಂತರ ಒಂದು ಬಿಂದುವನ್ನು ಇಡಿ. ನಂತರ ಆ ಬಿಂದುವನ್ನು ಮುಂದಿನ ಮಾನ ಮಿಲಿಮೀಟರ್ಗೆ ಶಿಫ್ಟ್ ಮಾಡಿ. ಆವಾಗ 1240 ಮಿಲಿಮೀಟರ್ ಆಗುತ್ತದೆ. ಬಿಂದುವನ್ನು ಬೇಕಾದ ಮಾನಗಳಿಗೆ ಸರಿಸುತ್ತಾ ಈ ಚಟುವಟಿಕೆಯನ್ನು ಮುಂದುವರಿಸಿ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಪರಿಮಾಣ 5.03 ಕಿಲೋಮೀಟರ್. 5.03 ಕಿಲೋಮೀಟರನ್ನು ಹೆಕ್ಟೋಮೀಟರ್ಗೆ ಪರಿವರ್ತಿಸುವಾಗ 5.03ಅನ್ನು 10ರಿಂದ ಗುಣಿಸಬೇಕು. ಆವಾಗ ಅದು 50.3 ಹೆಕ್ಟೋಮೀಟರ್ ಆಗುತ್ತದೆ. ಅದೇ ರೀತಿ 5.03 ಕಿಲೋಮೀಟರನ್ನು ಬೇರೆ ಬೇರೆ ಮಾನಗಳಿಗೆ ಪರಿವರ್ತಿಸುವಾಗ ಇಲ್ಲಿ ತೋರಿಸಿದಂತೆ ಮಾಡಬೇಕು. ಇದನ್ನು ಇನ್ನೊಂದು ವಿಧಾನದಿಂದ ನೋಡೋದಾದರೆ 5.03 ಕಿಲೋಮೀಟರ್ನಲ್ಲಿ 5ಅನ್ನು ಕಿಲೋಮೀಟರ್ನಲ್ಲಿ, 0ಯನ್ನು ಹೆಕ್ಟೋಮೀಟರ್ನಲ್ಲಿ ಮತ್ತು 3ಅನ್ನು ಡೆಕಾಮೀಟರ್ನಲ್ಲಿ ಬರೆದು ಮುಂದಿನ ಜಾಗದಲ್ಲಿ 0ಯನ್ನು ಬರೆಯಿರಿ. ಪರಿಮಾಣ 5.03 ಕಿಲೋಮೀಟರ್ ಕೊಟ್ಟಿರುವುದರಿಂದ 5ರ ಪಕ್ಕದಲ್ಲಿ ಒಂದು ಬಿಂದುವನ್ನು ಇಡಿ. ನಂತರ ಆ ಬಿಂದುವನ್ನು ಮುಂದಿನ ಮಾನ ಹೆಕ್ಟೋಮೀಟರ್ಗೆ ಶಿಫ್ಟ್ ಮಾಡಿ. ಆವಾಗ ಅದು 50.3 ಹೆಕ್ಟೋಮೀಟರ್ ಆಗುತ್ತದೆ. ಬಿಂದುವನ್ನು ಮುಂದಿನ ಮಾನಗಳಿಗೆ ಸರಿಸುತ್ತಾ ಈ ಚಟುವಟಿಕೆಯನ್ನು ಮುಂದುವರಿಸಿ. ಮಕ್ಕಳಿಗೆ ಈ ರೀತಿ ಹೇಳಿಕೊಡುವುದರಿಂದ ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ. ಈಗ ಇದಕ್ಕೆ ಸಂಬಂಧಿಸಿದಂತೆ ವಾಕ್ಯರೂಪದ ಸಮಸ್ಯೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ನಿಮ್ಮ ಮನೆಯಿಂದ ಶಾಲೆ, ಆಸ್ಪತ್ರೆ ಮತ್ತು ಮಾರುಕಟ್ಟೆಗಿರುವ ದೂರ ಕ್ರಮವಾಗಿ
1 ಕಿಲೋಮೀಟರ್, 859 ಮೀಟರ್ ಮತ್ತು 1010 ಮೀಟರ್ ಇದೆ. ಹಾಗಾದರೆ ನಿಮ್ಮ ಮನೆಯಿಂದ ಗರಿಷ್ಠ ದೂರದಲ್ಲಿರುವುದು ಯಾವುದು? ಆಪ್ಷನ್ ಎ ಮಾರುಕಟ್ಟೆ, ಆಪ್ಷನ್ ಬಿ ಆಸ್ಪತ್ರೆ, ಆಪ್ಷನ್ ಸಿ ಶಾಲೆ, ಆಪ್ಷನ್ ಡಿ ಮೂರೂ ಕೂಡ ಸಮಾನ ದೂರದಲ್ಲಿವೆ. ಇಲ್ಲಿ ಆಪ್ಷನ್ ಎ ಮಾರುಕಟ್ಟೆ ಸರಿಯಾಗಿರ್ತಕ್ಕಂಥ ಉತ್ತರ. ಅದು ಹೇಗೆ ಅಂತ ನೋಡೋದಾದರೆ, ಮನೆಯಿಂದ ಶಾಲೆಗಿರುವ ದೂರ 1 ಕಿಲೋಮೀಟರ್. ಇದನ್ನು ಮೀಟರ್ಗಳಿಗೆ ಪರಿವರ್ತಿಸಿದಾಗ 1000 ಮೀಟರ್ ಆಗುತ್ತದೆ. ಮನೆಯಿಂದ ಆಸ್ಪತ್ರೆಗಿರುವ ದೂರ 859 ಮೀಟರ್. ಅದೇ ರೀತಿ ಮನೆಯಿಂದ ಮಾರುಕಟ್ಟೆಗಿರುವ ದೂರ 1010 ಮೀಟರ್. ಕೊಟ್ಟಿರುವ ಮೂರು ದೂರಗಳಲ್ಲಿ ಗರಿಷ್ಠವಾಗಿರುವುದು 1010 ಮೀಟರ್. ಅಂದರೆ ಉತ್ತರ ಇಲ್ಲಿ ಮಾರುಕಟ್ಟೆ. ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ. 3 ಮೀಟರ್ 5 ಸೆಂಟಿಮೀಟರ್ ಉದ್ದ ಇರುವ ಒಂದು ದಾರವಿದೆ. ಅಶ್ವಿನಿಯ ಬಳಿ ಕೇವಲ ಸೆಂಟಿಮೀಟರ್ ಗುರುತುಗಳನ್ನು ಹೊಂದಿರುವ ಅಳತೆ ಪಟ್ಟಿ ಇದೆ. ಅವಳು ದಾರದ ಒಂದು ತುದಿಯನ್ನ ಅಳತೆ ಪಟ್ಟಿಯ 0ಯ ಮೇಲೆ ಇರಿಸಿ ಅಳೆಯಲು ಪ್ರಾರಂಭಿಸುತ್ತಾಳೆ. ದಾರದ ಇನ್ನೊಂದು ತುದಿಯಲ್ಲಿ ಅಳತೆ ಪಟ್ಟಿ ಮೇಲಿರುವ ಸಂಖ್ಯೆ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಪ್ಷನ್ ಎ 3005 ಸೆಂಟಿಮೀಟರ್, ಆಪ್ಷನ್ ಬಿ 350 ಸೆಂಟಿಮೀಟರ್, ಆಪ್ಷನ್ ಸಿ 305 ಸೆಂಟಿಮೀಟರ್, ಅದೇ ರೀತಿ ಆಪ್ಷನ್ ಡಿ 35 ಸೆಂಟಿಮೀಟರ್. ಇಲ್ಲಿ ಆಪ್ಷನ್ ಸಿ 305 ಸೆಂಟಿಮೀಟರ್ ಸರಿಯಾಗಿರ್ತಕ್ಕಂಥ ಉತ್ತರ. ಅದು ಹೇಗೆ ಅಂತ ನೋಡೋದಾದ್ರೆ, ಅಶ್ವಿನಿಯ ಬಳಿ ಇರುವ ದಾರದ ಉದ್ದ 3 ಮೀಟರ್ 5 ಸೆಂಟಿಮೀಟರ್. ಇದನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ 305 ಸೆಂಟಿಮೀಟರ್ ಆಗುತ್ತದೆ. ಆದ್ದರಿಂದ ದಾರದ ತುದಿಯು ಅಳತೆ ಪಟ್ಟಿಯ 305 ಸೆಂಟಿಮೀಟರ್ ಗುರುತಿನ ಮೇಲಿದೆ. ಈಗ ತರಗತಿ 6ರ ಕ್ಲಿಷ್ಟಾಂಶವನ್ನ ನೋಡೋಣ. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ವಾಕ್ಯ ರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು. ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳು. ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆಯುತ್ತೇವೆ. ಇದನ್ನು n ಅಕ್ಷರದಿಂದ ಗುರುತಿಸುವರು. ಉದಾಹರಣೆಗೆ 1, 2, 3, 4 ಮುಂತಾದವು. ಪೂರ್ಣ ಸಂಖ್ಯೆಗಳು ಅಂದರೆ 0ಯನ್ನು ಒಳಗೊಂಡ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳು ಎನ್ನುವರು. ಇದನ್ನ W ಅಕ್ಷರದಿಂದ ಗುರುತಿಸುವರು. ಈಗ ಪೂರ್ಣಾಂಕಗಳು. ಇದನ್ನು Z ಅಕ್ಷರದಿಂದ ಗುರುತಿಸುವರು. 0ಯನ್ನು ಒಳಗೊಂಡ ಧನ ಮತ್ತು ಋಣ ಸಂಖ್ಯೆಗಳನ್ನ ಪೂರ್ಣಾಂಕಗಳು ಎನ್ನುವರು. ಈ ಪೂರ್ಣಾಂಕಗಳನ್ನ ಸಂಖ್ಯಾರೇಖೆಯ ಮೂಲಕ ನೋಡೋಣ. ಮೊದಲಿಗೆ ಸಂಖ್ಯಾರೇಖೆಯ ಮಧ್ಯದಲ್ಲಿ 0ಯನ್ನ ಗುರುತಿಸಿ. ಇದು ಧನವೂ ಅಲ್ಲದ ಋಣವೂ ಅಲ್ಲದ ಏಕೈಕ ಪೂರ್ಣಾಂಕ. 0ಯಿಂದ ಬಲಭಾಗಕ್ಕೆ ಇರುವ ಸಂಖ್ಯೆಗಳು ಧನ ಪೂರ್ಣಾಂಕಗಳು ಹಾಗೂ 0ಯಿಂದ ಎಡಭಾಗಕ್ಕೆ ಇರುವ ಸಂಖ್ಯೆಗಳು ಋಣ ಪೂರ್ಣಾಂಕಗಳು. ಈಗ ಪೂರ್ಣಾಂಕಗಳ ಸಂಕಲನ ನೋಡೋದಾದರೆ, ಧನ ಮತ್ತು ಋಣ ಚಿಹ್ನೆ ಇರುವ ಒಂದೇ ಪೂರ್ಣಾಂಕದ ಸಂಕಲನದ ಮೊತ್ತವು ಯಾವಾಗಲೂ 0 ಆಗಿರುತ್ತದೆ. ಇದನ್ನು ನಾವು ಇಲ್ಲಿ 2 ಉದಾಹರಣೆಗಳಿಂದ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ +1 ಮತ್ತು -1ರ ಸಂಕಲನದ ಮೊತ್ತವು 0 ಆಗಿರುತ್ತದೆ. ಅದೇ ರೀತಿಯಾಗಿ +4ಅನ್ನು -4ಕ್ಕೆ ಕೂಡಿಸಿದಾಗ 0 ಆಗುತ್ತದೆ. ಚಿತ್ರದ ಮೂಲಕ ಇದನ್ನು ಹೀಗೆ ಪ್ರತಿನಿಧಿಸಬಹುದು. ಚಟುವಟಿಕೆ ಮೂಲಕ ಈ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಣ. ವಿದ್ಯಾರ್ಥಿಯೊಬ್ಬ 4 ಚಾಕ್ಲೇಟ್ಗಳನ್ನು ತನ್ನ ಕೈಚೀಲಿನಲ್ಲಿ ಹಾಕಿಕೊಂಡು ಶಾಲೆಗೆ ಹೊರಟ. ಇದನ್ನು ಧನ ಚಿಹ್ನೆಯಿಂದ ಪ್ರತಿನಿಧಿಸಬಹುದು. ಮತ್ತು ದಾರಿಯಲ್ಲಿ ಚೀಲದಿಂದ 4 ಚಾಕ್ಲೇಟ್ಗಳು ಬಿದ್ದವು. ಬಿದ್ದ ಚಾಕ್ಲೇಟ್ಗಳನ್ನು ಋಣ ಚಿಹ್ನೆಯಿಂದ ಪ್ರತಿನಿಧಿಸಬಹುದು. ವಿದ್ಯಾರ್ಥಿಯು ಶಾಲೆಗೆ ಬಂದಾಗ ಅವನ ಹತ್ತಿರ ಉಳಿದದ್ದು ಚೀಲಕ್ಕೆ ಹಾಕಿಕೊಂಡ 4 ಚಾಕ್ಲೇಟ್ಗಳು ಪ್ಲಸ್ ಚೀಲದಿಂದ ಬಿದ್ದ, ಅಂದರೆ ಋಣ ಚಿಹ್ನೆಯಿಂದ ಪ್ರತಿನಿಧಿಸಲ್ಪಟ್ಟ 4 ಚಾಕ್ಲೇಟ್ಗಳು. ಹಾಗಾಗಿ ಉತ್ತರ 0 ಆಗುತ್ತದೆ. ಇನ್ನೊಂದು ಉದಾಹರಣೆ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. +7 ಮತ್ತು -3ರ ಮೊತ್ತವನ್ನು ಕಂಡುಹಿಡಿಯೋಣ. ಸಂಕಲನವು ಮೂಲತಃವಾಗಿ ಸಂಖ್ಯೆಗಳನ್ನು ಕೂಡಿಸುವ, ಅಂದರೆ ಹೊಂದಿರುವ ಸಂಖ್ಯೆಗೆ ಮತ್ತೊಂದು ಸಂಖ್ಯೆಯನ್ನು ಸೇರಿಸುವುದರ ಜೊತೆಗೆ ಅದರ ಬೆಲೆಯನ್ನು ಹೆಚ್ಚು ಮಾಡುವಂತೆ ಮಾಡುವ ಪ್ರಕ್ರಿಯೆಯಾಗಿದೆ. ಈ ಉದಾಹರಣೆಯಲ್ಲಿ +7ಅನ್ನು +4 ಮತ್ತು +3 ಎಂದು ಬರೆದುಕೊಳ್ಳಬಹುದು ಮತ್ತು ಇದಕ್ಕೆ -3ಅನ್ನು ಕೂಡಿಸೋಣ.
ಸಂಖ್ಯೆಗಳನ್ನು ನಾವು ಈ ರೀತಿಯಾಗಿ ಬರೆದು ಸಂಕಲನ ಮಾಡುವಾಗ ಮೊದಲೇ ನೋಡಿದಂತೆ +3 ಮತ್ತು -3 ಕೂಡಿಸಿದಾಗ ಉತ್ತರ 0 ದೊರೆಯುತ್ತದೆ. ಹಾಗಾಗಿ 0ಯನ್ನು 4ರೊಂದಿಗೆ ಕೂಡಿಸಿದಾಗ ಉತ್ತರ +4 ಬರುತ್ತದೆ. ಈಗ ಇನ್ನೊಂದು ಚಟುವಟಿಕೆಯನ್ನ ನೋಡೋಣ. ಹುಡುಗನೊಬ್ಬ ಗಮನಿಸದೆ ತೂತಾದ ತನ್ನ ಅಂಗಿಯ ಜೇಬಿನಲ್ಲಿ 7 ಗೋಲಿಗಳನ್ನು ಹಾಕಿಕೊಂಡು ಶಾಲೆಗೆ ಹೊರಟ. ದಾರಿ ಮಧ್ಯದಲ್ಲಿ ಜೇಬಿನಿಂದ 3 ಗೋಲಿಗಳು ಬಿದ್ದವು. ಶಾಲೆಗೆ ಹೊರಡುವಾಗ ಜೇಬಿಗೆ ಹಾಕಿದ ಗೋಲಿಯ ಸಂಖ್ಯೆಯನ್ನು +7 ಎಂದು, ಅದೇ ರೀತಿ ದಾರಿಯ ಮಧ್ಯದಲ್ಲಿ ಬಿದ್ದ ಗೋಲಿಗಳನ್ನು - ಎಂದು ಬರೆಯಬೇಕು. ಈಗ ಹುಡುಗ ಶಾಲೆಗೆ ತಲುಪಿದಾಗ ಅವನ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ +7 -3 ಅದು +4 ಆಗಿರುತ್ತೆ. ಈಗ ಸಂಖ್ಯಾ ರೇಖೆಯಲ್ಲಿ ಮೊಲದ ಜಿಗುವಿಕೆಯ ಸಹಾಯದಿಂದ ಸಂಕಲನವನ್ನು ಮಾಡುವುದು ಹೇಗೆ ಎಂದು ನೋಡೋಣ. ಮೊದಲು ಸಂಖ್ಯಾ ರೇಖೆಯನ್ನು ರಚನೆ ಮಾಡಿಕೊಂಡು 0ಯ ಬಲಬದಿಯಲ್ಲಿ ಧನಾತ್ಮಕ ಸಂಖ್ಯೆಗಳನ್ನು ಮತ್ತು 0ಯ ಎಡಬದಿಯಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ ಮತ್ತು 0ಯಲ್ಲಿ ಮೊಲವನ್ನು ನಿಲ್ಲಿಸೋಣ. ಮೊಲದ ಮುಖವು ಯಾವಾಗಲೂ ಧನಾತ್ಮಕ ಸಂಖ್ಯೆಗಳ ಕಡೆ ಇರುವಂತೆ ಇಡುವುದು ಒಂದು ಪಾಲಿಸಬೇಕಾದ ನಿಯಮವಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಮೂಲ ಕ್ರಿಯೆಯು ಸಂಕಲನವಾದಲ್ಲಿ ಧನಾತ್ಮಕ ಚಿಹ್ನೆಯತ್ತ ಮುಖ ಮಾಡಿ ನಿಂತಿರುವ ಮೊಲವು ಬಲದಿಕ್ಕಿನಲ್ಲಿ, ಅಂದರೆ ಅದೇ ದಿಕ್ಕಿನಲ್ಲಿ ಚಲಿಸಬೇಕಾಗುತ್ತದೆ. ಮತ್ತು ಮೂಲ ಕ್ರಿಯೆಯು ವ್ಯವಕಲನ ಆಗಿದ್ದಲ್ಲಿ ಮೊಲವು ನಿಂತಿರುವ ದಿಕ್ಕನ್ನು ಬದಲಾಯಿಸಿ ಎಡಕ್ಕೆ ತಿರುಗಿ ನಿಂತು ಸಂಖ್ಯೆಗೆ ಅನುಗುಣವಾಗಿ ಚಲಿಸಬೇಕಾಗುತ್ತದೆ. ಈಗ +7 ಮತ್ತು -3ರ ಮೊತ್ತವನ್ನು ಕಂಡುಹಿಡಿಯೋಣ. ಮೊಲವು ಧನಾತ್ಮಕ ಚಿಹ್ನೆಯತ್ತ ಮುಖ ಮಾಡಿ ನಿಂತಿರಲಿ. +7 ಅಂದರೆ ಮೊಲ ಧನಾತ್ಮಕ ಚಿಹ್ನೆಯ ದಿಕ್ಕಿನಲ್ಲಿ 7 ಸಂಖ್ಯೆ ಜಿಗಿಯಲಿ. ಮೊಲವು ಈಗ ಸಂಖ್ಯೆ 7ನ್ನು ತಲುಪಿದೆ. ಈಗ ಮೂಲ ಕ್ರಿಯೆಯು ಸಂಕಲನವಾಗಿರುವುದರಿಂದ ಮೊಲದ ಮುಖವು ಅದೇ ದಿಕ್ಕಿನಲ್ಲಿರಲಿ. ಈಗ ಸಂಖ್ಯೆ 7ರಲ್ಲಿ 3ನ್ನು ಕಳೆಯಬೇಕಾಗಿರುವುದರಿಂದ ಮೊಲವನ್ನು ವಿರುದ್ಧ ದಿಕ್ಕಿನಲ್ಲಿ 3 ಸ್ಥಾನ ಚಲಿಸುವಂತೆ ಮಾಡಬೇಕಾಗುತ್ತದೆ. ಈಗ ಮೊಲವು 3 ಸ್ಥಾನ ಹಿಂದಕ್ಕೆ ಚಲಿಸಿ ಸಂಖ್ಯೆ 4ಕ್ಕೆ ಬಂದು ಸೇರುತ್ತದೆ. ಹಾಗಾಗಿ +7 ಮತ್ತು -3ರ ಮೊತ್ತ +4 ಆಗುತ್ತದೆ. ಈಗ ಸಂಕಲನ ಮತ್ತು ವ್ಯವಕಲನ ಕ್ರಿಯೆ ಮಾಡುವಾಗ ಕೆಲವು ನಿಯಮಗಳನ್ನು ನೋಡೋಣ. ಪೂರ್ಣಾಂಕಗಳ ಚಿಹ್ನೆ ಒಂದೇ ಇದ್ದರೆ ಆ ಸಂಖ್ಯೆಗಳನ್ನು ಕೂಡಿಸಿ ಬರುವ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಬರೆಯಬೇಕು. ಉದಾಹರಣೆಗೆ +12ಕ್ಕೆ +6 ಕೂಡಿಸಿದಾಗ +17 ಬರುತ್ತದೆ. ಅದೇ ರೀತಿ -6ಕ್ಕೆ -12 ಕೂಡಿಸಿದಾಗ -18 ಬರುತ್ತದೆ. ಪೂರ್ಣಾಂಕಗಳ ಚಿಹ್ನೆ ಅದಲು ಬದಲು ಬಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ಬಂದಿರುವ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೆಯಬೇಕು. ಇಲ್ಲಿ +16ಕ್ಕೆ -6 ಕೂಡಿಸಿದಾಗ +10 ಸಿಗುತ್ತದೆ. ಅದೇ ರೀತಿ -6ಕ್ಕೆ +16 ಕೂಡಿಸಿದಾಗ +10 ಸಿಗುತ್ತದೆ. -16ಕ್ಕೆ 6 ಕೂಡಿದಾಗ -10 ಸಿಗುತ್ತದೆ. ಅದೇ ರೀತಿ -6ಕ್ಕೆ -16 ಕೂಡಿಸಿದಾಗ -10 ಉತ್ತರವಾಗಿ ಸಿಗುತ್ತದೆ. ಈಗ ವ್ಯವಕಲನಕ್ಕೆ ಸಂಬಂಧಿಸಿದಂತೆ ಒಂದು ಉದಾಹರಣೆಯನ್ನು ನೋಡೋಣ. -7 ಮತ್ತು -3ರ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಇಲ್ಲಿ -7ನ್ನು -4 -3 ಎಂದು ಬರೆಯಬಹುದು. ನಂತರ -3ನ್ನು -3ರಿಂದ ಕಳೆದಾಗ ಅದು 0 ಆಗುತ್ತದೆ ಮತ್ತು ಉತ್ತರ ಇಲ್ಲಿ -4 ಉಳಿಯುತ್ತದೆ. ಇದನ್ನು ಸಂಖ್ಯಾ ರೇಖೆಯ ಮೂಲಕ ನೋಡೋದಾದರೆ ಮೊದಲಿಗೆ ಮೊಲವನ್ನು ಧನಾತ್ಮಕ ಚಿಹ್ನೆ ಇರುವ ಸಂಖ್ಯೆಗಳ ಕಡೆ ಮುಖ ಮಾಡಿ ನಿಲ್ಲಿಸಬೇಕು. ನಂತರ -7 ಅಂದರೆ ಋಣಾತ್ಮಕ ಚಿಹ್ನೆ ಇರುವ ದಿಕ್ಕಿನಲ್ಲಿ ಮೊಲವು 7 ಜಿಗಿತವನ್ನು ಜಿಗಿಯಬೇಕು. ಅಂದರೆ ಮೊಲವು -7 ಸಂಖ್ಯೆಗೆ ಬಂದು ತಲುಪುತ್ತದೆ. ಈಗ ಮೂಲ ಕ್ರಿಯೆಯು ವ್ಯವಕಲನವಾಗಿರುವುದರಿಂದ ಮೊಲದ ಮುಖವನ್ನು ಋಣಾತ್ಮಕ ಸಂಖ್ಯೆಗಳ ಕಡೆಯಲ್ಲಿ ತಿರುಗಿಸಿ. ಈಗ -3ನ್ನು ಕಳೆಯಬೇಕಾಗಿರುವುದರಿಂದ
ಮೊಲವು ಹಿಂದಕ್ಕೆ 3 ಸ್ಥಾನ ಚಲಿಸಿ -4 ತಲುಪುತ್ತದೆ. ಅಂದರೆ -7 ಮತ್ತು -3ರ ವ್ಯತ್ಯಾಸ -4. ಪೂರ್ಣಾಂಕಗಳ ಚಿಹ್ನೆ ಸರಳೀಕರಿಸಿದ ನಂತರ ಚಿಹ್ನೆಗಳು ಅದಲು ಬದಲು ಬಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ಬಂದಿರುವ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೆಯಬೇಕು. ಉದಾಹರಣೆಗೆ +10 -5 ಎಷ್ಟಾಗುತ್ತೆ? ಇಲ್ಲಿ 10 ದೊಡ್ಡ ಸಂಖ್ಯೆ, 5 ಚಿಕ್ಕ ಸಂಖ್ಯೆ. 10ರಿಂದ 5 ಕಳೆದಾಗ 5 ಬರುತ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರುವುದರಿಂದ +5 ಉತ್ತರವಾಗಿರುತ್ತದೆ. ಅದೇ ರೀತಿ 5 - 10 ಎಷ್ಟಾಗುತ್ತದೆ? ಇಲ್ಲಿ 5 ಚಿಕ್ಕ ಸಂಖ್ಯೆ ಮತ್ತು 10 ದೊಡ್ಡ ಸಂಖ್ಯೆ. ಮೊದಲು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು. ಅಂದರೆ 10ರಲ್ಲಿ 5 ಕಳೆದಾಗ 5 ಸಿಗುತ್ತದೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರುವುದರಿಂದ ಉತ್ತರ -5 ಆಗುತ್ತದೆ. ಈಗ -5ರಲ್ಲಿ -10 ಕಳೆಯಬೇಕು. ಇದನ್ನು ಸರಳೀಕರಿಸಿದ ನಂತರ -5 + 10 +5 ಆಗುತ್ತದೆ. ಅದೇ ರೀತಿ -10ರಲ್ಲಿ 5 ಕಳೆದಾಗ ಎಷ್ಟಾಗುತ್ತೆ? ಇದನ್ನು ಸರಳೀಕರಿಸಿದ ನಂತರ -10 + 5 -5 ಉತ್ತರವಾಗಿ ಸಿಗುತ್ತದೆ. ಈಗ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳನ್ನು ನೋಡೋಣ. ಚಿಹ್ನೆಗಳನ್ನು ತಪ್ಪಾಗಿ ಅರ್ಥೈಸುವರು. ಉದಾಹರಣೆಗೆ -35 + 50 ಇದನ್ನು 35 + 50 ಅಥವಾ -35 - 50 ಎಂದು ಬರೆದುಕೊಳ್ಳಬಹುದು. ಅದೇ ರೀತಿ ಸಂಕಲನ ಮಾಡುವುದರ ಬದಲು ವ್ಯವಕಲನ ಮಾಡುವುದು. ಉದಾಹರಣೆಗೆ -25 - 10 -15 ಎಂದು ಬರೆಯಬಹುದು. ವ್ಯವಕಲನ ಮಾಡುವುದರ ಬದಲು ಸಂಕಲನ ಮಾಡುವುದು. ಉದಾಹರಣೆಗೆ -10 + 25 +35 ಎಂದು ಬರೆಯಬಹುದು. ನಂತರದಲ್ಲಿ 2 ಋಣಾತ್ಮಕ ಚಿಹ್ನೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಉದಾಹರಣೆಗೆ -3 -5 -8 ಎಂದು ಬರೆಯಬಹುದು. ಅದೇ ರೀತಿ ಚಿಹ್ನೆಗಳನ್ನು ಬದಲಾಯಿಸಲು ಮರೆಯುವುದು. ಉದಾಹರಣೆಗೆ -12 + 8 4 ಎಂದು ಬರೆಯಬಹುದು. ಈಗ ಪೂರ್ಣಾಂಕಗಳ ವಾಕ್ಯರೂಪದ ಸಮಸ್ಯೆಯನ್ನು ನೋಡೋಣ. ಊಟಿಯ ತಾಪಮಾನವು ರಾತ್ರಿ 11 ಗಂಟೆಗೆ -2 ಡಿಗ್ರಿ ಸೆಲ್ಸಿಯಸ್ ಇತ್ತು ಮತ್ತು ಬೆಳಿಗ್ಗೆ 6 ಗಂಟೆಗೆ 4 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿತು. ತಾಪಮಾನವು ಎಷ್ಟು ಡಿಗ್ರಿ ಹೆಚ್ಚಾಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗ ಪರಿಹಾರವನ್ನ ನೋಡೋದಾದ್ರೆ ಅಂತಿಮ ತಾಪಮಾನ 4 ಡಿಗ್ರಿ ಸೆಲ್ಸಿಯಸ್, ಆರಂಭಿಕ ತಾಪಮಾನ -2 ಡಿಗ್ರಿ ಸೆಲ್ಸಿಯಸ್. ತಾಪಮಾನದ ಏರಿಕೆ = 4 -2 ಅಂದರೆ 4 + 2 6 ಡಿಗ್ರಿ ಸೆಲ್ಸಿಯಸ್. ಆದ್ದರಿಂದ ತಾಪಮಾನವು 6 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯಿತು. ಈಗ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ರಾಹುಲ್ ಅವರ ಬ್ಯಾಂಕ್ ಖಾತೆಯಲ್ಲಿ 6,789 ರೂಪಾಯಿ ಇದೆ ಹಾಗೂ ಪತ್ನಿ ಸೀತಾರವರ ಸಾಲ 1,382 ರೂಪಾಯಿ ಇದೆ ಮತ್ತು 982 ರೂಪಾಯಿ ತಿಂಗಳ ವಿದ್ಯುತ್ ಬಿಲ್ ಪಾವತಿಸಬೇಕಾಗಿದೆ. ಹಾಗಾದರೆ ರಾಹುಲ್ನ ಬ್ಯಾಂಕ್ ಖಾತೆಯಲ್ಲಿ ಉಳಿಯುವ ಒಟ್ಟು ಹಣವೆಷ್ಟು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಪರಿಹಾರವನ್ನ ನೋಡೋದಾದ್ರೆ ರಾಹುಲ್ನ ಬ್ಯಾಂಕ್ನಲ್ಲಿ ಇರುವ ಮೊತ್ತ 6,789 ರೂಪಾಯಿ. ಈ ತಿಂಗಳ ವಿದ್ಯುತ್ ಬಿಲ್ 982 ರೂಪಾಯಿ. ಅದೇ ರೀತಿ ಸೀತಾಳ ಸಾಲ 1,382 ರೂಪಾಯಿ. ಉಳಿಯುವ ಒಟ್ಟು ಹಣ 6,789 ರೂಪಾಯಿಯಲ್ಲಿ 982 ಮತ್ತು 1,382 ರೂಪಾಯಿಗಳನ್ನು ಕಳೆಯಬೇಕು. ಕಳೆದಾಗ 4,425 ರೂಪಾಯಿ ಬರುತ್ತದೆ. ಇದು ರಾಹುಲ್ನ ಬ್ಯಾಂಕ್ ಖಾತೆಯಲ್ಲಿ ಉಳಿಯುವ ಒಟ್ಟು ಹಣ. ಈಗ ತರಗತಿ 7ರ ಕ್ಲಿಷ್ಟಾಂಶವನ್ನು ನೋಡೋಣ. ತ್ರಿಭುಜದ 2 ಕೋನಗಳನ್ನು ಕೊಟ್ಟಾಗ ಅವ್ಯಕ್ತ ಕೋನವನ್ನು ಕಂಡುಹಿಡಿಯುವುದು. ವಿದ್ಯಾರ್ಥಿಗಳಿಗೆ ಈಗಾಗಲೇ ತ್ರಿಭುಜವು 3 ಬಾಹುಗಳನ್ನು ಹೊಂದಿದೆ, ಅದೇ ರೀತಿ ತ್ರಿಭುಜವು 3 ಕೋನಗಳನ್ನು ಹೊಂದಿದೆ ಎಂಬ ಪೂರ್ವಜ್ಞಾನ ಇದೆ. ಇಲ್ಲಿ ಕೊಟ್ಟಿರುವ ತ್ರಿಭುಜದಲ್ಲಿ AB, BC ಮತ್ತು CA ತ್ರಿಭುಜದ 3 ಬಾಹುಗಳು. ಅದೇ ರೀತಿ ಆಂಗಲ್ A,
ಆಂಗಲ್ ಬಿ, ಆಂಗಲ್ ಸಿ ಇವು ಕೊಟ್ಟಿರುವ ತ್ರಿಭುಜದ 3 ಕೋನಗಳು. ಈಗ ತ್ರಿಭುಜದ ಒಳಕೋನಗಳ ಮೊತ್ತವನ್ನು ಬೇರೆ ಬೇರೆ ವಿಧಾನದಿಂದ ನೋಡೋಣ. ವಿಧಾನ 1ರಲ್ಲಿ ಪ್ರತಿ ಕೋನವನ್ನು ಕೋನಮಾಪಕದ ಸಹಾಯದಿಂದ ಲೆಕ್ಕ ಹಾಕುವುದರ ಮೂಲಕ ತ್ರಿಭುಜದ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಕೊಟ್ಟಿರುವ ಆಕೃತಿಯಲ್ಲಿ ಆಂಗಲ್ ಎ 48 ಡಿಗ್ರಿ, ಆಂಗಲ್ ಬಿ 48 ಡಿಗ್ರಿ, ಅದೇ ರೀತಿ ಆಂಗಲ್ ಸಿ ನೋಡಿದಾಗ 84 ಡಿಗ್ರಿ ಸಿಗುತ್ತೆ. ಈ ಮೂರನ್ನು ಕೂಡಿದಾಗ 180 ಡಿಗ್ರಿ ಬರುತ್ತದೆ. ಇದು ತ್ರಿಭುಜದ ಒಳಕೋನಗಳ ಮೊತ್ತವಾಗಿರುತ್ತದೆ. ಈ ರೀತಿಯ ಉದಾಹರಣೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರಿಗೆ ಕೋನಮಾಪಕದ ಸಹಾಯದಿಂದ ಪ್ರತಿ ಕೋನವನ್ನು ಅಳೆದು ತ್ರಿಭುಜದ ಮೊತ್ತ 180 ಡಿಗ್ರಿ ಇದೆ ಎಂದು ತಾಳೆ ನೋಡಲು ಹೇಳಿ. ತ್ರಿಭುಜದ ಒಳಕೋನಗಳ ಮೊತ್ತವನ್ನು ಇನ್ನೊಂದು ವಿಧಾನದಿಂದ ನೋಡುವುದಾದರೆ, ಮೊದಲು ತ್ರಿಭುಜದ 3 ಕೋನಗಳನ್ನು ಕತ್ತರಿಸಿ ಇಲ್ಲಿ ತೋರಿಸಿದಂತೆ ಅಳತೆ ಪಟ್ಟಿಯ ಮೇಲೆ ಆಂಗಲ್ ಎ, ಆಂಗಲ್ ಬಿ ಮತ್ತು ಆಂಗಲ್ ಸಿ ಅನ್ನು ಜೋಡಿಸಿ. ಈಗ ಕೋನಮಾಪಕದ ಸಹಾಯದಿಂದ ತ್ರಿಭುಜದ ಒಳಕೋನಗಳ ಮೊತ್ತ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ ಎಂದು ತಿಳಿಯಬಹುದು. ತ್ರಿಭುಜ ಎ ಬಿ ಸಿಯಲ್ಲಿ ಆಂಗಲ್ ಸಿ ಅತ್ಯಂತ ಚಿಕ್ಕ ಕೋನ. ಇದಕ್ಕೆ ಅಭಿಮುಖವಾಗಿರುವ ಬಾಹು ಎ ಬಿ ಅತ್ಯಂತ ಚಿಕ್ಕ ಬಾಹು. ಇದರಿಂದ ಚಿಕ್ಕ ಕೋನವು ಚಿಕ್ಕ ಬಾಹುವಿಗೆ ಅಭಿಮುಖವಾಗಿದೆ ಎಂದು ತಿಳಿದುಬರುತ್ತದೆ. ಅದೇ ರೀತಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಆಂಗಲ್ ಕ್ಯೂ ಅತ್ಯಂತ ದೊಡ್ಡ ಕೋನ. ಇದಕ್ಕೆ ಅಭಿಮುಖವಾಗಿರುವ ಬಾಹು ಪಿ ಆರ್ ಅತ್ಯಂತ ದೊಡ್ಡ ಬಾಹು. ಇದರಿಂದ ದೊಡ್ಡ ಕೋನವು ದೊಡ್ಡ ಬಾಹುವಿಗೆ ಅಭಿಮುಖವಾಗಿದೆ ಎಂದು ತಿಳಿದುಬರುತ್ತದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ತ್ರಿಭುಜ ಎ ಬಿ ಸಿಯಲ್ಲಿ ಆಂಗಲ್ ಬಿ ಅತ್ಯಂತ ಚಿಕ್ಕ ಕೋನ. ಇದಕ್ಕೆ ಅಭಿಮುಖವಾಗಿರುವ ಬಾಹು ಎ ಸಿ ಅತ್ಯಂತ ಚಿಕ್ಕ ಬಾಹು. ಸಿ ಅನ್ನು ವಿಸ್ತರಿಸಿದಾಗ ಆಂಗಲ್ ಬಿ ಇಲ್ಲಿ ಅತ್ಯಂತ ದೊಡ್ಡ ಕೋನವಾಗುತ್ತದೆ ಮತ್ತು ಇದು ದೊಡ್ಡ ಬಾಹುವಿಗೆ ಅಭಿಮುಖವಾಗಿರುತ್ತದೆ. ಈಗ ತ್ರಿಭುಜದ ಬಾಹ್ಯ ಕೋನವನ್ನು ಒಂದು ಚಟುವಟಿಕೆ ಮೂಲಕ ತಿಳಿಯೋಣ. ಮೊದಲು ಒಂದು ಆಯತಾಕಾರದ ಹಾಳೆಯನ್ನು ತೆಗೆದುಕೊಂಡು ಮಧ್ಯದಲ್ಲಿ 180 ಡಿಗ್ರಿ ಕೋನವನ್ನು ಗುರುತಿಸಿ. ನಂತರ ಆ ಹಾಳೆಯನ್ನು 3 ಭಾಗಗಳಾಗಿ ಕತ್ತರಿಸಿ. ಕತ್ತರಿಸಿದ ನಂತರ ಬಂದ 3 ಭಾಗಗಳನ್ನು ತ್ರಿಭುಜ ಆಗುವಂತೆ ಜೋಡಿಸಿ. ಇಲ್ಲಿ ಉಳಿದಿರುವ ಹೆಚ್ಚಿನ ಭಾಗವನ್ನು ತೆಗೆದುಹಾಕಿ. ರಚನೆಯಾದ ತ್ರಿಭುಜ ಎ ಬಿ ಸಿಯಲ್ಲಿ ಆಂಗಲ್ ಎ, ಆಂಗಲ್ ಬಿ ಮತ್ತು ಆಂಗಲ್ ಸಿಗಳು ತ್ರಿಭುಜದ 3 ಒಳಕೋನಗಳು. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಈಗ 3 ಬಾಹುಗಳನ್ನು ವಿಸ್ತರಿಸಿದಾಗ ಆಂಗಲ್ ಪಿ, ಆಂಗಲ್ ಕ್ಯೂ ಮತ್ತು ಆಂಗಲ್ ಆರ್ ಬಾಹ್ಯ ಕೋನಗಳು ಸಿಗುತ್ತವೆ. ಈಗ ಆಂಗಲ್ ಬಿ ಮತ್ತು ಆಂಗಲ್ ಸಿಗಳನ್ನು ಆಂಗಲ್ ಎ ಪಕ್ಕದಲ್ಲಿ ಇರಿಸಿ. ತ್ರಿಭುಜದ ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಇಲ್ಲಿ ಬಾಹ್ಯ ಕೋನ ಪಿ ಈಕ್ವಲ್ಸ್ ಟು ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ. ಈಗ ತ್ರಿಭುಜದ 2 ಕೋನಗಳನ್ನು ಕೊಟ್ಟು ಗೊತ್ತಿಲ್ಲದ 3ನೇ ಕೋನವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಎಂಬುದನ್ನು ಒಂದು ಚಟುವಟಿಕೆಯ ಮೂಲಕ ನೋಡೋಣ. ಒಂದು ಕಾಗದವನ್ನು ತ್ರಿಭುಜದ ಆಕಾರದಲ್ಲಿ ಕತ್ತರಿಸಿ ಎ ಬಿ ಸಿ ಎಂದು ಗುರುತಿಸಿ. ಇಲ್ಲಿ ಆಂಗಲ್ ಬಿ ಯ ಅಳತೆ 40 ಡಿಗ್ರಿ, ಆಂಗಲ್ ಸಿ ನ ಅಳತೆ 70 ಡಿಗ್ರಿ. ಆದರೆ ಆಂಗಲ್ ಎ ನ ಅಳತೆ ಎಷ್ಟು? ಇದನ್ನು ಕಂಡುಹಿಡಿಯಲು ತ್ರಿಭುಜದ 3 ಮೂಲೆಗಳನ್ನು ಕತ್ತರಿಸಿ ಕೋನಮಾಪಕದ ಮೇಲೆ ಇರಿಸಿದಾಗ ಆಂಗಲ್ ಎ = 70 ಡಿಗ್ರಿ ಎಂದು ತಿಳಿದುಬರುತ್ತದೆ. ಇದನ್ನು ಸೂತ್ರದ ಮೂಲಕ ನೋಡೋದಾದರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ. ಇಲ್ಲಿ ಆಂಗಲ್ ಬಿ 40 ಡಿಗ್ರಿ ಮತ್ತು ಆಂಗಲ್ ಸಿ 70 ಡಿಗ್ರಿ ಆಗಿರುತ್ತೆ. ಈಗ ಆಂಗಲ್ ಎ ಪ್ಲಸ್ 110 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈ ಎಡಭಾಗದಲ್ಲಿನ 110 ಬಲಭಾಗಕ್ಕೆ ಕಳುಹಿಸಿದಾಗ ಆಂಗಲ್ ಎ ಈಕ್ವಲ್ಸ್ ಟು 180 - 110 ಆಗುತ್ತದೆ.
ಹಾಗಾಗಿ ಆಂಗಲ್ ಎ ಈಕ್ವಲ್ಸ್ ಟು 70 ಡಿಗ್ರಿ ಸಿಗುತ್ತೆ. ಇಲ್ಲಿ ಕೊಟ್ಟಿರುವ ಉದಾಹರಣೆಯನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಗೊತ್ತಿಲ್ಲದ ಕೋನವನ್ನು ಕಂಡುಹಿಡಿಯಲು ತಿಳಿಸಿ. ಇಲ್ಲಿಗೆ 4 ತರಗತಿಗಳ ಕ್ಲಿಷ್ಟಾಂಶಗಳನ್ನು ನೋಡಿದ್ದೇವೆ. ಈಗ ಮುಂದೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಬಗ್ಗೆ ನೋಡೋಣ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಬಗ್ಗೆ ನೋಡೋಣ. ಮಾದರಿ 3ರ 2 ಥೀಮ್ಗಳು ಈ ರೀತಿ ಇವೆ. ಈ 2 ಥೀಮ್ಗಳಲ್ಲಿರುವ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ 8ರಿಂದ 10 ಹೆಡ್ಡಿಂಗ್ಗಳನ್ನಾಗಿ ಈ ರೀತಿ ಮಾಡಿ ಮಕ್ಕಳಿಗೆ ಅಭ್ಯಾಸ ಹಾಳೆಗಳನ್ನು ಕೊಡಬಹುದು. ಇಲ್ಲಿ ಥೀಮ್ 2 ಭಾಗಾಕಾರದ ಪ್ರಕಾರ ಚಿತ್ರಗಳ ಮೂಲಕ ಸಮಾನ ಗುಂಪು ರಚಿಸುವುದು, ಅಂದರೆ ವಸ್ತುಗಳನ್ನು ಇಲ್ಲಿ 2 ಸಮಾನ ಭಾಗಗಳಾಗಿ ಗುಂಪು ಮಾಡಬೇಕು. ಇಲ್ಲಿ ಕೊಟ್ಟಿರುವ ಉದಾಹರಣೆಯನ್ನು ನೋಡಿಕೊಂಡು ಅದೇ ರೀತಿ ಇನ್ನು ಉಳಿದಿರುವ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಬೇಕು. ಕೆಳಗಿನ ವಸ್ತುಗಳನ್ನು ಗುಂಪು ಮಾಡಿ 1 ಅಂಕಿಯಿಂದ 1 ಅಂಕಿಯ ಭಾಗಾಕಾರ, ಕೆಳಗಿನ ಸಂಖ್ಯೆಗಳನ್ನು ಭಾಗಿಸಿ ಉತ್ತರ ಬರೆಯುವುದು, ಪ್ಯಾಕೆಟ್ನಲ್ಲಿರುವ ಒಂದು ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯುವುದು, ಪದರೂಪದ ಸಮಸ್ಯೆಗಳನ್ನು ಸಹ ಇಲ್ಲಿ ನೋಡ್ಬೋದು. ಈ ರೀತಿ ಹೆಡ್ಡಿಂಗ್ಗಳನ್ನು ಕೊಟ್ಟು ಅದಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಸಹ ನೀಡಿದ್ದಾರೆ. ಅದೇ ರೀತಿ ಕಥೆ, ಪದ್ಯ, ಪಜಲ್ ಅಥವಾ ಚಟುವಟಿಕೆಗಳನ್ನು ನೀಡಿ ಅದಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿ ಮಕ್ಕಳಿಗೆ ಲೆವೆಲ್ ವೈಸ್ ಆಗಿ ಸಹ ಕೇಳಬಹುದು. ಲೆವೆಲ್ 1 ಅಂದರೆ ಈಸಿ ಲೆವೆಲ್, ಲೆವೆಲ್ 2 ಅಂದರೆ ಮೀಡಿಯಂ ಲೆವೆಲ್ ಹಾಗೂ ಲೆವೆಲ್ 3 ಅಂದರೆ ಹಾರ್ಡ್ ಲೆವೆಲ್ ಆಗಿ 3 ಹಂತಗಳಾಗಿ ಕೇಳಬಹುದು. ನಮ್ಮ ಟೀಚೋಪಿಯಾದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರುತ್ತದೆ. ಅದಕ್ಕೆ ಅನುಗುಣವಾಗಿ ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಅಭ್ಯಾಸ ಹಾಳೆಗಳು. ಈ ಅಭ್ಯಾಸ ಹಾಳೆಗಳಲ್ಲಿ 40ರಿಂದ 50 ಪ್ರಶ್ನೆಗಳು ಇರುತ್ತವೆ ಮತ್ತು ಅದಕ್ಕೆ ಉತ್ತರವೂ ಸಹ ನೋಡಬಹುದು. ಅದೇ ರೀತಿ ಪಾಠಯೋಜನೆ, ಎಕ್ಸ್ಪ್ಲೈನರ್ ವಿಡಿಯೋಸ್ಗಳು ಹಾಗೂ ಪರಿಕಲ್ಪನಾ ನಕ್ಷೆಯನ್ನು ಸಹ ನೋಡಬಹುದು. ಈ ಎಲ್ಲ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿರುವುದರಿಂದ ಇದನ್ನು ಬಳಕೆ ಮಾಡಿಕೊಳ್ಳಿ. ಧನ್ಯವಾದಗಳು.